ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ಗೆ. ಸೊ ನೌ ವಿ ಆರ್ ಲರ್ನಿಂಗ್ ಟ್ಯಾಲಿ ERP9. ನಾವು ಇವಾಗ ಏನು ಕಲಿತಾ ಇದ್ದೀವಿ? ಟ್ಯಾಲಿ ERP9 ಕಲಿತಾ ಇದ್ದೀವಿ. ಸೊ ಲಾಸ್ಟ್ 3 ಸೆಷನಲ್ಲಿ ಅಥವಾ 4 ಸೆಷನಲ್ಲಿ ನಾನು ನಿಮಗೆ ಕಂಪ್ನಿ ಕ್ರಿಯೇಟ್ ಯಾವ ಥರ ಮಾಡೋದು, ಒಂದು ಓನರ್ ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕಿದಾಗ ಯಾವ ಥರ ರೆಸಿಪ್ಟ್ ವೋಚರ್ ಪಾಸ್ ಮಾಡಬೇಕು, ಅಥವಾ ಒಂದು ಬಿಸ್ನೆಸ್ಗೆ ಕಂಪ್ಯೂಟರ್ ಫರ್ನಿಚರ್ ತೊಗೊಂಬಂದಾಗ ಯಾವ ಥರ ಅದರದ್ದು ಲೆಜ್ಜರ್ ಕ್ರಿಯೇಟ್ ಮಾಡಿ ನಾವು ಪೇಮೆಂಟನ್ನು ಪಾಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾವೇನು ಕಲಿಯೋಣ? ಸೊ ಇವತ್ತಿನ ಕ್ಲಾಸ್ದಲ್ಲಿ ಇವಾಗ ಬಂಡವಾಳ ಹೂಡಿಕೆ ಮಾಡುವಾಗ ನಾವು ದುಡ್ಡನ್ನು ತೊಗೊಂಬಂದಿರ್ತೀವಿ, ಕ್ಯಾಶ್ ನಮ್ಮಲ್ಲಿ ಇರುತ್ತೆ. ಕೆಲವೊಂದನ್ನು ಕ್ಯಾಶ್ ಪೇಮೆಂಟ್ ಮಾಡ್ತೀವಿ, ಕೆಲವೊಂದನ್ನು ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕಂಪ್ಯೂಟರ್ ಮತ್ತು ಫರ್ನಿಚರನ್ನು ಪರ್ಚೇಸ್ ಮಾಡಿದಾಗ ಕ್ಯಾಶ್ ಪೇಮೆಂಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೆ. ನೀವು ಅಕಸ್ಮಾತ್ ನೋಡಿರಲಿಲ್ಲ ಅಂತಂದರೆ ನನ್ನ ವಿಡಿಯೋ ಸೆಷನಲ್ಲಿ ಹೋಗಿ ಆ ವಿಡಿಯೋನ ಕೂಡ ನೋಡಿ ಇಲ್ಲೇ ಬರಬಹುದು. ಸೊ ಇವತ್ತು ನಾವು ನಮ್ಮ ದುಡ್ಡನ್ನು, ನಮ್ಮ ಕ್ಯಾಶನ್ನು ನಾವು ಬ್ಯಾಂಕಿಗೆ ಹೋಗಿ ತುಂಬಿದಾಗ ಅದರದ್ದು ಎಂಟ್ರಿ ನಾವು ಟ್ಯಾಲಿ ERP9 ಯಾವ ಥರ ಮಾಡಬೇಕು ಅಂದರೆ, ಸೊ ನನ್ನ ಕಡೆ ಒಂದು 70,000 ಇದೆ, ಕ್ಯಾಶಲ್ಲಿದೆ. ಸೊ ಅದನ್ನು ನಾನು ಹೋಗಿ ಏನು ಮಾಡ್ತೀನಿ, ನನ್ನ ಅಕೌಂಟಲ್ಲಿ, ನನ್ನ ಬಿಸ್ನೆಸ್ ಅಕೌಂಟಲ್ಲಿ ನಾನು ಹೋಗಿ ತುಂಬಿ ಬರ್ತೀನಿ. ಸೊ ಆವಾಗ ರೆಸಿಪ್ಟ್ ವೋಚರ್, ಪೇಮೆಂಟ್ ವೋಚರ್ ಯಾವುದು ಬರೋಲ್ಲ ಸ್ಟೂಡೆಂಟ್ಸ್. ಆವಾಗ ಬರೋದು ಒಂದು ಸ್ಪೆಷಲ್ ಟೈಪ್ ಆಫ್ ವೋಚರ್, ದಟ್ ಈಸ್ ಕಾಲ್ಡ್ ಆಸ್ ಅ ಕಾಂಟ್ರಾ ವೋಚರ್. ಸೊ ಅಂದರೆ ಇವತ್ತಿನ ದಿವಸ ನೀವು ತಿಳ್ಕೊಳ್ಳಿ, ಕಾಂಟ್ರಾ ವೋಚರ್ ಅಂದರೆ ನಮ್ಮ ಬಿಸ್ನೆಸ್ದಲ್ಲಿ ಇರುವಂಥ ದುಡ್ಡನ್ನು, ಅಂದರೆ ನಮ್ಮ ಕಡೆ ಇರುವಂಥ ಕ್ಯಾಶನ್ನು ಬ್ಯಾಂಕಿಗೆ ಹೋಗಿ ತುಂಬಿದಾಗ ನಾವು ಆ ಟ್ರಾನ್ಸಾಕ್ಷನನ್ನು ಕಾಂಟ್ರಾ ವೋಚರ್ದಲ್ಲಿ ಏನು ಮಾಡಬೇಕು, ಪಾಸ್ ಮಾಡಬೇಕು. ಓಕೆ, ಸೊ ಅದನ್ನು ಕಲಿಯೋಣ ಇವತ್ತು. ಸೊ ಅದನ್ನು ಕಲಿಯೋದಕ್ಕಿಂತ ಮೊದಲಕ್ಕೆ ನಾನು ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ವಿಡಿಯೋನ ನೋಡುವಾಗ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಕ್ವಾಲಿಟಿನ ಹೈ ಪಿಕ್ಚರ್ ಕ್ವಾಲಿಟಿ ಮಾಡ್ಕೊಳ್ಳಿ, ಪ್ಲೇಬ್ಯಾಕ್ ಸ್ಪೀಡನ್ನು 1.25 ಮಾಡ್ಕೊಳ್ಳಿ, ಅಥವಾ ನಿಮಗೆ ಈ ಸ್ಪೀಡ್ ನಡೆಯುತ್ತೆ ಅಂದರೆ ಸ್ಲೋ ಇರುತ್ತೆ ಸ್ವಲ್ಪ, ಯಾಕಂದರೆ ಎಲ್ಲರೂ ತಿಳಿಬೇಕಂತ ಸ್ವಲ್ಪ ನಾನು ಸ್ಲೋ ಆಗಿ ವಿಡಿಯೋ ಮಾಡ್ತಿರ್ತೀನಿ. ಸೊ ಪ್ಲೇಬ್ಯಾಕ್ ಸ್ಪೀಡನ್ನು 1.25 ಅಥವಾ 1.5 ಇಟ್ಟು ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಅದನ್ನು ಹೇಳ್ತಾ ನಾವು ಇವಾಗ ಏನು ಮಾಡೋಣ, ವಿ ವಿಲ್ ಟ್ರೈ ಟು ಪಾಸ್ ಒನ್ ಕಾಂಟ್ರಾ ವೋಚರ್. ಸೊ ಕಾಂಟ್ರಾ ವೋಚರ್ ಮಾಡೋದಕ್ಕೆ ಮೊದಲು ನೀವೇನು ಮಾಡಬೇಕು, ನಮ್ಮ ಅಕೌಂಟ್, ಬಿಸ್ನೆಸ್ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ? ಫಾರ್ ಎಕ್ಸಾಂಪಲ್ HDFC ಬ್ಯಾಂಕಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ HDFC ಬ್ಯಾಂಕಲ್ಲಿ ಅಕೌಂಟ್ ಇದೆ, ಅದರದ್ದು ಲೆಜ್ಜರ್ ನೀವೇನಾದರೂ ಕ್ರಿಯೇಟ್ ಮಾಡಿದ್ದೀರಾ ಈ ಮೊದಲು? ಇಲ್ಲ. ಸೊ ಮಾಡಿರಲಿಲ್ಲ ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ಥರ ಲೆಜ್ಜರ್ ಕ್ರಿಯೇಟ್ ಮಾಡಬೇಕು ಅಂತ. ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಇಸ್ ಅಕೌಂಟ್ ಇನ್ಫೋ. ಸೊ ಅಕೌಂಟ್ ಇನ್ಫೋ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ಸೆಕೆಂಡ್ ಆಪ್ಷನ್ ಲೆಜ್ಜರ್ಸ್ ಅಂತಿದೆ, ಆ ಲೆಜ್ಜರ್ಸ್ ಮೇಲೆ ಕ್ಲಿಕ್ ಮಾಡಿ ಸಿಂಗಲ್ ಲೆಜ್ಜರ್ ಕ್ರಿಯೇಟ್ ಅಂತಿರುತ್ತೆ. ಸೊ ಇಲ್ಲೇ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೆಜ್ಜರ್ ಕ್ರಿಯೇಷನ್ ಸ್ಕ್ರೀನ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ಇವಾಗ ನಾನೇನು ಮಾಡ್ತೀನಿ, HDFC ಬ್ಯಾಂಕ್ ಅಂತ ಒಂದು ಲೆಜ್ಜರ್ ಕ್ರಿಯೇಟ್ ಮಾಡ್ತೀನಿ. ಅಂಡರ್ ಏನಂತ ತೊಗೋಬೇಕು ನೀವು, ಅಂಡರ್ ಬ್ಯಾಂಕ್ ಅಕೌಂಟ್ಸ್ ಅಂತ ತೊಗೋಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಬರುತ್ತೆ ಕೆಲವೊಂದು ಆಪ್ಷನ್, ನೀವು ಬ್ಯಾಂಕ್ ಅಂತ ಟೈಪ್ ಮಾಡಿದಾಗ ನಿಮಗೆ ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ OCC, ಬ್ಯಾಂಕ್ OD ಅಂತ ಕೆಲವೊಂದು ಆಪ್ಷನ್ಸ್ ಬರುತ್ತೆ ಲಿಸ್ಟ್ ಆಫ್ ಗ್ರೂಪ್ಸಲ್ಲಿ. ಅದರಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು HDFC ಬ್ಯಾಂಕದ ಅಡ್ರೆಸ್ ಏನಿದೆ ಅದನ್ನು ಹಾಕಿ, ಪಿನ್ ಕೋಡ್ ನಂಬರ್ ಏನಾದರೂ ಹಾಕೋದಿದ್ರೆ ಹಾಕಿ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಕಂಟ್ರಿ ಇಂಡಿಯಾ ಅಂತ ಇರುತ್ತೆ, ಕರ್ನಾಟಕ ಸ್ಟೇಟ್ ಅಂತ ಬಂದಿದೆ, ಪಿನ್ ಕೋಡ್ 582101 ಅಂತ ಹಾಕಿ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ ಅಕ್ಸೆಪ್ಟ್ ಅಂತ ಎಂಟರ್ ಪ್ರೆಸ್ ಮಾಡಬೇಕು. ಸೊ ಇವಾಗ ನಿಮ್ಮದು ಏನಾಯಿತು, HDFC ಬ್ಯಾಂಕ್ ಅಂತ ಒಂದು ಲೆಜ್ಜರ್ ಕ್ರಿಯೇಟ್ ಆಯಿತು. 3 ಸಲ ಎಸ್ಕೇಪ್ ಪ್ರೆಸ್ ಮಾಡಿದಾಗ ಮತ್ತೆ ತಿರ್ಗಾ ನೀವು ಗೇಟ್ವೇ ಆಫ್ ಟ್ಯಾಲಿಗೆ ಬರ್ತೀರಾ ಸ್ಟೂಡೆಂಟ್ಸ್. ಸೊ ಇಲ್ಲಿ ಇವಾಗ ನಾವೇನು ಮಾಡ್ತೀವಿ, ವಿ ವಾಂಟ್ ಟು ಡೆಪಾಸಿಟ್ 50,000 ಕ್ಯಾಶ್ ಟು ಮೈ ಅಕೌಂಟ್. ನನ್ನ ಅಕೌಂಟಿಗೆ ನಾನು 50,000 ಕ್ಯಾಶ್ ಹೋಗಿ ತುಂಬಿಡ್ತೀನಿ. ಯಾಕಂದರೆ ಕ್ಯಾಶ್ ಅದು ನಮ್ಮಲ್ಲಿ ಇಟ್ಕೊಂಡು ಕುಂದಿರೋದಂದರೆ ರಿಸ್ಕ್ ಆಗುತ್ತಲ್ವಾ. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಬ್ಯಾಂಕಿಗೆ ಹೋಗಿ ಆ 50,000ನ ತುಂಬಿಬಿಡ್ತೀವಿ. ಸೊ ಅದನ್ನು ನಾವು ಎಂಟ್ರಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ನಾನು ಕಾಂಟ್ರಾ ವೋಚರ್ ಅಂತ ನೀವು ಪಾಸ್ ಮಾಡಬೇಕಂದ್ರೆ ಎಲ್ಲಿ ಹೋಗಬೇಕು? ಆ್ಯಸ್ ಐ ಟೋಲ್ಡ್ ಯು ಇನ್ ದ ಅರ್ಲಿಯರ್ ಸೆಷನ್ಸ್, ಗೋ ಟು ದ ಅಕೌಂಟಿಂಗ್ ವೋಚರ್ಸ್, ಟ್ರಾನ್ಸಾಕ್ಷನ್ಸಲ್ಲಿ ಅಕೌಂಟಿಂಗ್ ವೋಚರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇ ಇವಾಗ ಪೇಮೆಂಟ್ ಅಂತ ವೋಚರ್ ಇದೆ. ಪೇಮೆಂಟ್ ವೋಚರ್ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮ್ಮದು ಬಲಗಡೆ ಒಂದು ಪ್ಯಾನಲ್ ಇದೆ. ನಾನು ಹೇಳಿದ್ದೀನಿ ಆಲ್ರೆಡಿ, ಶಾರ್ಟ್ಕಟ್ ಕೀಸ್ F4, ನೀವು F4 ಪ್ರೆಸ್ ಮಾಡಿ, ಇಲ್ಲ ಇಲ್ಲೇ ಕಾಂಟ್ರಾ ಮೇಲೆ ಕ್ಲಿಕ್ ಮಾಡಿ.
ಸೊ ದಿಸ್ ಈಸ್ ವಾಟ್, ಇವಾಗ ನಮ್ದು ಏನಾಯಿತು, ಕಾಂಟ್ರಾ ವೋಚರ್ ಓಪನ್ ಆಯಿತು. ಸೊ ಕಾಂಟ್ರಾ ವೋಚರ್ ಓಪನ್ ಮಾಡಿದಾಗ ನೀವು ಕ್ರೆಡಿಟ್ ಕ್ಯಾಶ್ CA ಅಂತ ಟೈಪ್ ಮಾಡಿದಾಗ ಕ್ಯಾಶ್ ಅಂತ ತಾನೇ ಬರುತ್ತೆ. ಎಷ್ಟು ಅಮೌಂಟ್ ಜಮಾ ಮಾಡ್ತಿದ್ದೀರಾ, 25,000, 50,000. ಓಕೆ, ನಾನು ಎಕ್ಸಾಂಪಲ್ ಇವಾಗ 50,000 ಅಂತ ತೊಗೊಂಡಿರ್ತೀನಿ. ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಏನು ಕಾಣುತ್ತೆ, ಕರೆಂಟ್ ಬ್ಯಾಲೆನ್ಸ್ ಇಸ್ 76,000, ಅಂದರೆ ನಿಮ್ಮ ಹತ್ರ 76,000 ಕ್ಯಾಶ್ ಇದೆ. ಅದರಲ್ಲಿ 50,000 ನಾನೇನು ಮಾಡ್ತಾ ಇದ್ದೀನಿ ಇವಾಗ ಬ್ಯಾಂಕಿಗೆ ತುಂಬ್ತಾ ಇದ್ದೀನಿ. ಸೊ ಬ್ಯಾಂಕಿಗೆ ತುಂಬಿದಾಗ ಸೊ ಇಲ್ಲೇನು ಮಾಡ್ತೀನಿ ನಾನು, HDFC ಬ್ಯಾಂಕ್ ಅಂತ ತಗೊಂಡು ಈ ವೋಚರನ್ನು ನಾವು ಪಾಸ್ ಮಾಡ್ತೀವಿ. ಸೊ ಸಪೋಸ್ ಇಲ್ಲಿ ನಿಮಗೆ ಡಿನಾಮಿನೇಷನ್ ಕೇಳುತ್ತೆ. ಸೊ ಎಷ್ಟಪ್ಪ ನೀವು ಕಟ್ಟಿರೋದು, 1,000 ನೋಟ್ ಕಟ್ತೀರಾ, 500 ನೋಟ್ ಕಟ್ತೀರಾ, 100 ನೋಟ್ ಎಷ್ಟಿದೆ ಆ ಡಿನಾಮಿನೇಷನನ್ನು ಹಾಕಿ ಕರೆಕ್ಟಾಗಿ ನೀವು ಎಂಟರ್ ಪ್ರೆಸ್ ಮಾಡ್ಕೊಂಡು ಹೋದಾಗ ಆ ವೋಚರ್ ಪಾಸ್ ಆಗುತ್ತೆ. ಸೊ ಲೈಕ್ ದಿಸ್, ನೀವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಕ್ಯಾಶನ್ನು ಇಟ್ಕೊಂಡು ಕುಂದ್ರಕ್ಕಾಗಲ್ಲ, ಅದನ್ನು ಬ್ಯಾಂಕಿಗೆ ಹೋಗಿ ತುಂಬ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಅದ್ರ ಸಲುವಾಗಿ ನಿಮ್ಮದು ಟ್ಯಾಲಿಯಲ್ಲಿ ನಿಮ್ಮ ಬಿಸ್ನೆಸ್ದು ಎಷ್ಟೇ ಅಕೌಂಟ್ ಇದ್ದರು, ಅಥವಾ ಕೆಲವೊಬ್ಬರು 2 ಅಕೌಂಟ್ ಮಾಡಿರ್ತಾರೆ, HDFC ಬ್ಯಾಂಕಲ್ಲೂ ಇದೆ ಸರ್ ನಂದು, SBI ಬ್ಯಾಂಕಲ್ಲೂ ಇದೆ ಸರ್ ನಂದು ಅಂತ. 2 ಬ್ಯಾಂಕ್ ಹೆಸರಲ್ಲೇ ನೀವು ಏನು ಮಾಡಬೇಕು, ಲೆಜ್ಜರ್ ಕ್ರಿಯೇಟ್ ಮಾಡಬೇಕು. ಸೊ ಈ ಲೆಜ್ಜರ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಇನ್ನೊಮ್ಮೆ ಹೇಳ, ಅಕೌಂಟಿಂಗ್ ಇನ್ಫೋದಲ್ಲಿ ಹೋಗಿ ಲೆಜ್ಜರ್ಸಿಗೆ ಹೋಗಿ ಕ್ರಿಯೇಟ್ ಅನ್ನುವಂಥ ಒಂದು ಲೆಜ್ಜರ್ ಕ್ರಿಯೇಷನ್ ಸ್ಕೀನಲ್ಲಿ ನೀವೇನು ಮಾಡ್ತೀರಾ, ಲೆಜ್ಜರ್ ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ಎಸ್ಕೇಪ್ ಮಾಡಿ ಬಂದು ಗೇಟ್ವೇ ಆಫ್ ಟ್ಯಾಲಿ ಅಂತ ಅಕೌಂಟಿಂಗ್ ವೋಚರ್ಸ್ಗೆ ಹೋಗಿ ಇಲ್ಲೇ ನೀವು ಕಾಂಟ್ರಾ ವೋಚರನ್ನು ಎಂಟ್ರಿ ಮಾಡ್ತೀರಾ ಸ್ಟೂಡೆಂಟ್ಸ್. ಸೊ ಈ ಥರ ನೀವು ಬಿಸ್ನೆಸ್ ರಿಲೇಟೆಡ್ ಯಾವುದೇ ಒಂದು ಕಾಂಟ್ರಾ ವೋಚರನ್ನು ನೀವು ಪಾಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಕೇವಲ ಜರ್ನಲ್ ವೋಚರ್ ಬಗ್ಗೆ ಒಂದು ಹೇಳಿಬಿಟ್ರೆ, ಸೊ ಅದಕ್ಕೆ ನಾವು 4 ವೋಚರ್ಸ್ದು ಡೀಟೇಲ್ಸ್ ನಿಮಗೆ ಕೊಟ್ಟಂಗಾಗುತ್ತೆ. ಫಸ್ಟ್ ಒನ್ ಇಸ್ ಅ ರೆಸಿಪ್ಟ್ ವೋಚರ್, ಸೆಕೆಂಡ್ ಒನ್ ಇಸ್ ಅ ಪೇಮೆಂಟ್ ವೋಚರ್. ಟುಡೇ ವಿ ಹ್ಯಾವ್ ಲರ್ನ್ಡ್, ಅಂದರೆ ಇವತ್ತು ನಾವು ಕಾಂಟ್ರಾ ವೋಚರ್ ಬಗ್ಗೆ ಹೇಳಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಜರ್ನಲ್ ವೋಚರ್ ಬಗ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್.